ನನ್ನ ಹತ್ರ ಇದೆ. ಅದು ನಾನು ಅವತ್ತು ಮಾಧ್ಯಮದಲ್ಲಿ ತೋರಿಸ್ದೆ, ಕೆಲವರು ಕೊಟ್ಟೆ. ಈ ವಿಡಿಯೋ ಇದೆ. ಈ ವಿಡಿಯೋದಲ್ಲಿ ದಯಮಾಡಿ ಸ್ನೇಹಮಯಿ ಕೃಷ್ಣ ಅವರೇ, ಈ ವಿಡಿಯೋದಲ್ಲಿರುವಂಥ ಸಿಗ್ನೇಚರು, ಎರಡನೇ ಪೇಜಲ್ಲಿರುವಂಥ ಸಿಗ್ನೇಚರ್ಗೆ ಡಿಫರೆನ್ಸ್ ಏನಿದೆ ಅನ್ನುವಂಥದ್ದು ದಯಮಾಡಿ ಮಾಧ್ಯಮದ ಮುಂದೆ ಬಂದು ನೀವು ಹೇಳಿ. ಏನಾದರೂ ಎಲ್ಲಾದರೂ ಓನ್ಲಿ ದ ಡಿಫರೆನ್ಸ್ ಈಸ್ ಜಿರಾಕ್ಸ್ ಫಾಂಟ್ ಸೈಜು ಇದು ಕಮ್ಮಿ, ಇದು ಜಿರಾಕ್ಸ್ ಫಾಂಟ್ ಸೈಜು ಜಾಸ್ತಿ. ಇದು 14 ಜಿರಾಕ್ಸ್ ಫಾಂಟ್ ಸೈಜ್ ಇರ್ಬೋದು, ಇದು 10 ಜಿರಾಕ್ಸ್ ಫಾಂಟ್ ಸೈಜ್ ಇರ್ಬೋದು. ಸೊ ಎಲ್ಲ ಆ ಟಿ ಅನ್ನುವಂಥ ಜಾಗದಲ್ಲಿ ಸಣ್ಣದಾಗಿದೆ, ಇಲ್ಲಿ ದೊಡ್ಡದಾಗಿದೆ ಅಂತ ಹೇಳ್ಕೊಂಡು ಸಿಗ್ನೇಚರು ಇವನು FSL ನಾನು ಫಾರೆನ್ಸಿಕ್ಸ್ ಲ್ಯಾಬೊರೇಟರಿಯಿಂದ ಬಂದಿರುವಂಥ ಮಾಹಿತಿ ತಗೊಂಡು ಆಪಾದನೆ ಮಾಡ್ತಾ ಇದ್ದಾನೆ ಅವನು. ನನಗೆ ಅರ್ಥ ಆಗ್ತಾ ಇಲ್ಲ. ನನಗೆ ಐ ಆಮ್ ಹ್ಯಾವಿಂಗ್ ಅ ಡಾಕ್ಯುಮೆಂಟ್ ಇಯರ್, ವಿಡಿಯೋ ಮಾಡಿರುವಂಥ ಡಾಕ್ಯುಮೆಂಟ್ ಇದೆ. ಆ ವಿಡಿಯೋ ಯಾರು ಕೊಟ್ಟರು ಅಂತ ನನಗೆ ಪ್ರಶ್ನೆ ಮಾಡ್ಬೋದು ನೀವು. ಆ ವಿಡಿಯೋ ಇದೇ ವ್ಯಕ್ತಿ ವಿಡಿಯೋ ಮಾಡಿ JDS ಮುಖಂಡಗಳಿಗೆ ಕೊಟ್ಟಿರುವಂಥ ವಿಡಿಯೋ ನಾನು ತಗೊಂಡಿರೋದು. ಅದರಲ್ಲಿ ಮಾತಾಡ್ತಾರಲ್ಲ, ಅದು ನಂದು ವಾಯ್ಸು ಅಂತ ಹೇಳ್ತಾನೆ. ಎಸ್, ಲೆಟ್ ಇಟ್ ಗೋ ಟು ದಿ ಫಾರೆನ್ಸಿಕ್ ಲ್ಯಾಬೊರೇಟರಿ, ಯಾರ್ದು ವಾಯ್ಸು ಅಂತ ಗೊತ್ತಾಗುತ್ತೆ. ಇಷ್ಟರ ಮಟ್ಟಿಗೆ ಸುಳ್ಳು ಹೇಳ್ಕೊಂಡು ಇವನು ಜನಗಳ ದಿಕ್ಕು ತಪ್ಪಿಸುವಂತ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಸಿದ್ದರಾಮಯ್ಯನವ್ರಿಗೆ ಇದೆಲ್ಲ ಅನಿವಾರ್ಯತೆ ಇದೆ, ಎಲ್ಲಾದ್ರೂ ಉಂಟಾ ಸರ್? ದೇವನೂರು ಹಂತದ ಮೂರನೇ ಹಂತದ ಬಡಾವಣೆ ಅಥವಾ ನಂತರ ಅನ್ನುವಂತ ಇರುವಂತ ಜಾಗದಲ್ಲಿ ಎನಿ ವೈಟ್ ನೀವು ಹಾಕಿದ್ನ ಹಿಂದ್ಗಡೆ ಟಾರ್ಚ್ ಲೈಟ್ ಬಿಟ್ರೆ ಕೊಡ್ತೀನಿ. ಈಗ ನಾನು ಕೊಡ್ತೀನಿ. ಐ ವಿಲ್ ಗಿವ್ ಯು. ನಿಮ್ಮಲ್ಲಿ ನೆನ್ನೆ ಪೂರ್ತಿ ಅದನ್ನೇ ಕಂಪ್ಯಾರಿಸನ್ ಬಿತ್ತಾರೆ. ಈಗಲೇ ಕೊಡ್ತೀನಿ ಸರ್, ಕೊಡ್ತೀನಿ. ವಯಸ್ ವಿಡಿಯೋ ತಾನೆ? CM ಈ ಕಾಪಿ ಕೊಡ್ತೀನಿ, ಈಗಲೇ ಕೊಡ್ತೀನಿ. ಐ ವಿಲ್ ಗಿವ್ ಯು ನಾವು. ಈಗ ಕೊಡ್ತೀನಿ ಸರ್. ಈಗ ಜಿರಾಕ್ಸ್ ಮಾಡ್ಕೊಂಡ್ಬಂದು ಆ FIR ಕಾಪಿಗಳು ಅವೆಲ್ಲ ಇದಾವೆ, ಅವೆಲ್ಲವೂ ಇದಾವೆ, ಎಲ್ಲವನ್ನೂ ಕೊಡ್ತೀನಿ. ಅದೇ ಆ ವಿಡಿಯೋ ಕಾಪಿನೇ ನೋಡಿ. ಇದು 2 ಪೇಜ್ ಇರುವಂತದ್ದು. ಇದನ್ನ ನಾನು ನಿಮ್ಗೆ ಕೊಡ್ತೀನಿ. ಇದರಲ್ಲಿ ಜಿರಾಕ್ಸ್ ಅಲ್ಲಿ ಗೊತ್ತಾಗಲ್ಲ, ಒರಿಜಿನಲ್ ಲೈಟ್ ಬಿಟ್ರೆ ಮಾತ್ರ ಗೊತ್ತಾಗಲ್ಲ. ಇದು ಒರಿಜಿನಲ್ ಕಾಪಿ ಅಲ್ಲ, ವಿಡಿಯೋ. ಹೌದು, ಲೈಟ್ ಬಿಟ್ಟು ಒಂದು ನಿಮಿಷ, ಅದಕ್ಕೆ ಕ್ಲಾರಿಫಿಕೇಶನ್. ಎಲ್ಲಿಂದ ಬಂತು ಅನ್ನೋದು ಇರೋ ಪ್ರಶ್ನೆ. ವಾಟ್ ಇಸ್ ರಾಂಗ್ ಇನ್ ದಟ್ ಒರಿಜಿನಲ್ ಕಾಪಿ? ನಾನು ಹೇಳಿದ್ನಲ್ಲ, ಈಗ ಶ್ರೀಮಯಿ ಕೃಷ್ಣ ಅಂತರು ಒರಿಜಿನಲ್ ಕಾಪಿನ ವಿಡಿಯೋ ಮಾಡಿ ತಗೊಂಡೋಗಿ JDS BJP ಕೊಟ್ಟಿರುವಂತ ಅದನ್ನ ಕಾಪಿನ ನಾನು ತಗೊಂಡಿದ್ದೀನಿ. ಅದನ್ನ ಶ್ರೀಮಯಿ ಕೃಷ್ಣ ಹೇಳ್ಬೇಕು. ಹೌದು, ಮೂಡಾ ಕಚೇರಿಗೆ ಹೋಗಿ ಇಡೀ ದಾಖಲೆಗಳನ್ನ ತಗೊಂಬರ್ತಾರೆ. ಹೋಗಿ ಇದಿದೆಯಾ ಅಂದ್ರೆ ಹೆಂಗೆ? ಅದು ಏನಿದೆ? RTI ನಲ್ಲಿ ನೀವು ವಿಡಿಯೋ ಮಾಡುವಂತದಕ್ಕೆ ಪತ್ರ ಫೋಟೋ ಹೊಡ್ಕೊಳ್ಳುವಂತದಕ್ಕೆ ಅವಕಾಶ ಇದೆ, ಗೊತ್ತಾಗ? ನಿಮ್ಮ ಆರೋಪ ವಿಡಿಯೋ ಮಾಡಿರೋದು ಸ್ನೇಹಮಯಿ ಕೃಷ್ಣ ಅವರು ಅಂತನಾ? ಸ್ನೇಹಮಯಿ ಕೃಷ್ಣನೇ 100ಕ್ಕೂ 100ರಷ್ಟು ಮಾಡಿರಬಹುದು. 100ಕ್ಕೂ 100ರಷ್ಟು ನಾವು ಚಾಲೆಂಜ್ ಮಾಡ್ತೀವಿ ಸರ್. ಇವತ್ತೇ ಬನ್ನಿ, ಹೋಗೋಣ ಎಲ್ಲ ಮಾಧ್ಯಮದ ಮೂಲಕ. ಅಲ್ಲಿಗೆ ಯಾವ ಕಡೆಯಿಂದ ಬಂತು ಸರ್ ಅದನ್ನ ನೀವು ಅಲ್ಲಿ ಕೇಳಿದ್ರು. ಅವೈಲೇಬಲ್ ಇಂದ ಅಲ್ಲ, ಇದು ಪಬ್ಲಿಕ್ ಡೊಮೈನ್ ಅಲ್ಲಿ, ಇದು ಪಬ್ಲಿಕ್ ಡೊಮೈನ್ ಅಲ್ಲಿ ಇರೋದ್ರಿಂದ ಅದು ಎಲ್ಲಿ ಬಂತು, ಯಾಗ ಬಂತು, ಯಾಗ ಆಡ್ಕೊಂಡು ಹೋಯ್ತು ಅನ್ನುವಂಥದ್ದು ಇಸ್ ನಾಟ್ ದ ಇಶ್ಯೂ. ಅದನ್ನ ಅವ್ರಿಗೆ ಹೆಂಗ್ ಸಿಕ್ತು, ನಮ್ಗೆ ಹೆಂಗ್ ಸಿಕ್ತು ಅನ್ನುವಂಥದ್ದು ಅಷ್ಟೇ, ಅದಲ್ಲ ಇಸ್ ನಾಟ್ ಇಶ್ಯೂ. ಕೃಷ್ಣ ಅವರು ರೆಕಾರ್ಡ್ ಮಾಡುವಂತಹ ವಿಡಿಯೋ ಸಿಕ್ಕಿದೆ ಸರ್. ಅವ್ರ ನನಗ್ ಸಿಕ್ತು, ಫಸ್ಟ್ ನನಗ್ ಸಿಕ್ತು, ನಾನು ಕಳ್ಸಿಕೊಟ್ಟಿದ್ದೀನಿ ಅವರ PS ಗೆ. ವೆರಿಫೈ ಮಾಡಿದ್ದಾರೆ. ವೆರಿಫೈ ಮಾಡಿದ್ರೆ ಆಗ್ತಾರ? ವೆರಿಫೈ ಮಾಡಿದ್ರೆ CM X ಖಾತೆನಲ್ಲಿ ಬಂದ್ಬಿಡ್ತಾ? 100ಕ್ಕೂ 100ರಷ್ಟು ವೆರಿಫೈ ಮಾಡಿದ್ದೀವಿ. 100ಕ್ಕೂ 100ರಷ್ಟು ವೆರಿಫೈ ಮಾಡಿದ್ದೀವಿ. ಸುಮ್ಮನೆ ಯಾವುದೋ ಬಂದ ತಕ್ಷಣ ನಾವು ಹಾಕುವಂತದಕ್ಕಾಗಲ್ಲ, ಯಾಕಂದ್ರೆ ಚೀಫ್ ಮಿನಿಸ್ಟರ್ ಖಾತೆ ಅದು. ಲಕ್ಷ್ಮಣ್ ಅವರಿಗೆ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈಗ ಅವರೇ ವಿಡಿಯೋ ಮಾಡಿಸಿ ಅದನ್ನೇ ಹೇಳದ್ನಲ್ಲ, ಹೆಸರು ಕೇಳ್ತೀರಿ ನೀವು. ಅದನ್ನೇ ಅಲ್ಲಲ್ಲ, ನೀವು ಹೇಳ್ತಾ ಇರೋದನ್ನ ಆತರ ಪಟ್ಟನಲ್ಲ. ನೀವು ವಿಡಿಯೋ ಮಾಡಿರುವಂತದ್ನ ಹೇಳಿ. ಅವರೇ ವಿಡಿಯೋ ಮಾಡಿಸಿ ಅಲ್ಲಿ ಸಹಿ ನಕಲಿ ಇದೆ ಅಂತ ಅವರೇ ಹೋಗಿ ಕೊಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ಕಾಣಿಸುತ್ತಲ್ಲ. ನಾನು ತನಿಖೆ ಆಗಬೇಕು ಸರ್, ಅವನ ವಿರುದ್ಧ ನಾವೊಂದು ಕಂಪ್ಲೇಂಟ್ ಕೊಡ್ತಾ ಇದೀವಿ, ದಯಮಾಡಿ ತನಿಖೆ ಮಾಡಿ ಅಂತ. ಸರ್, ಈಗ ಆ ವಿಡಿಯೋ ಬಗ್ಗೆ ನಿಮ್ ಕ್ಲಾರಿಫಿಕೇಶನ್ ಹೇಳಿ. ವಿಡಿಯೋ 100ಕ್ಕೂ 100ರಷ್ಟು ಜೆನ್ಯೂನ್ ಇದೆ, ನಾನು ವೆರಿಫೈ ಮಾಡಿದ್ದೀನಿ.
100ಕ್ಕೆ 100% ಜಿನಿಯನ್ ಇದೆ. 100% ಜಿನಿಯನ್ ಇದೆ. ಹೌದು, ಒರಿಜಿನಲ್ ವಿಡಿಯೋ. ಅದು ವಿಡಿಯೋ ಇಸ್ ಒರಿಜಿನಲ್. ಆ ಡಾಕ್ಯುಮೆಂಟ್ ಅಲ್ಲಿ ಇರುವಂತ ಒರಿಜಿನಲ್. ನಿಮಗೆ ಒಂದು ಪತ್ರವನ್ನು ಬರ್ಕೊಂಬನ್ನಿ, ನಾನು ಈಗಲೇ ನಿಮ್ಗೆ ಕರ್ಕೊಂಡು ಹೋಗ್ತೀನಿ ಮೂಡಾ ಕಮಿಷನರ್ ಹತ್ರ. ಆ ಕಾಪಿನ ತೋರಿಸುವಂತದ್ದು, ಟಾರ್ಚ್ ಲೈಟ್ ಬಿಟ್ಟು ನೀವು ವಿಡಿಯೋ ಮಾಡ್ಕೊಳ್ಳುವಂತದಕ್ಕೆ ಅವಕಾಶ ನಾನು ಕಲ್ಪಿಸ್ಕೊಡ್ತೀನಿ. ನಾನು RTI ನಲ್ಲಿ ನಿಮಗೆ ಕೊಡ್ತೀನಿ. ನಾನು ಅಲ್ಲಿ ನೀವೇ ಯಾಕೆ ಇಲ್ಲೇ ಕನ್ಕ್ಲೂಷನ್ ಬರ್ತೀರಿ? ಕನ್ಕ್ಲೂಷನ್ ಬರೋದು ಬೇಡಿ. ನಿಮಗೆ ನೀವೇ ಕನ್ಕ್ಲೂಷನ್. ಈಗ ಆಯ್ತು, ಈ ಸಮಸ್ಯೆ ಏನು ತಾಯಿ ಮಾಡಿ ಹೇಳಿ. ಏನು ವಾಟ್ಸ್ ಯುವರ್ ಪ್ರಾಬ್ಲಮ್? ಹೌದು ಹೌದು, ಅವರೇ ಮಾಡಿರೋದೆ. ಅವರೇ ದೂರು ಕೊಟ್ಟವ್ರಲ್ಲ ಕಲಶಪುರಂ ಪೊಲೀಸ್ ಸ್ಟೇಷನ್ಗೆ. ಸೇಮ್ ಐ ಕೃಷ್ಣ ಲಾಡ್ಜ್ ಎ ಕಂಪ್ಲೈಂಟ್. ಹಾಗಾದ್ರೆ ಒಬ್ಬ ದೂರುದಾರ ಮಾಡಿರೋ ವಿಡಿಯೋನ ಯಾವ ಆಧಾರದ ಮೇಲೆ ಅದನ್ನ ಟ್ವೀಟ್ ಮಾಡ್ಕೊಂಡು ಆಫ್ಟರ್ ವೆರಿಫಿಕೇಶನ್ ಆಫ್ಟರ್ ಕನ್ಫರ್ಮಿಂಗ್ 100ಕ್ಕೂ 100% ನಾನು ಕನ್ಫರ್ಮ್ ಆಗಿ ಹೇಳ್ತಾ ಇದ್ದೀನಿ. 100ಕ್ಕೂ 100% ವಿಡಿಯೋ ಇಸ್ ಒರಿಜಿನಲ್. ಓಕೆ, RTI ನಲ್ಲಿ ತಗೊಂಡಿರ್ತಕ್ಕಂಥ ಅದೇ ದಾಖಲೆಗೂ CM ಅವರು ಬಿಟ್ಟಿರ್ತಕ್ಕಂಥ ಆ ಒಂದು ವಿಡಿಯೋದಲ್ಲಿ ಇರ್ತಕ್ಕಂಥ ದಾಖಲೆಗೂ ಸಹಿ ವ್ಯತ್ಯಾಸ ಕಂಡು ಬರ್ತಾ ಇದೆ. ಇದ್ರ ಬಗ್ಗೆ ಎಲ್ಲಿದೆ ಸಹಿ ವ್ಯತ್ಯಾಸ? ದಯಮಾಡಿ ತಾವೊಂಚೂರು ತೋರಿಸ್ತೀರಾ? ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ. ಎಲ್ಲಿ ಸಹಿ ವ್ಯತ್ಯಾಸ ಎಲ್ಲಿದೆ ದಯಮಾಡಿ. ನಾನು ನೋಡಿದ್ದೀನಿ, ಅಲ್ಲೇ ಕೂತಿದ್ದೀನಲ್ಲ, ಪತ್ರಿಕಾ ಗೋಷ್ಠಿನಲ್ಲಿ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಕೂತಿದ್ದೀನಲ್ಲ. ಅವನು ಹೇಳ್ತಾ ಇರುವಂತದ್ದು ಇಂಟು ಮಾರ್ಕ್ ನ ಅವನು ಫ್ಯಾಬ್ರಿಕೇಟ್ ಮಾಡಿ. ಅಲ್ಲ, ಅದಕ್ಕೆ ಆನ್ಸರ್ ಮಾಡ್ತೀನಿ ಸರ್. ಸಹಿ ಎರಡು ಒಂದೇ ಇದೆ 100ಕ್ಕೂ 100%. ಇಂಟು ಮಾರ್ಕ್ ಮಾಡಿರುವಂತದ್ದ ಪಕ್ಕದಲ್ಲಿ ಇಂಟು ಮಾರ್ಕ್ ಮಾಡಿರುವಂತದ್ದ ಇವನೇ ಮಾಡಿ ಇನ್ನೊಂದು ಪತ್ರಿಕೆ ಇದನ್ನ ಫೋಟೋ ಹೊಡೆದಿರ್ಬೋದು. ಇವನೇ ಮಾಡಿರ್ಬೋದು ಇಂಟು ಅನ್ನುವಂಥದ್ದು. ಬಟ್ ಇಲ್ಲಿ ನೀವೇನ್ ಕಳಿಸಿದ್ರಿ ಒರಿಜಿನಲ್ ಫಸ್ಟ್ ಒನ್, ಆ ಸಹಿ ಮತ್ತೆ ನನ್ನಲ್ಲಿರುವಂತ ಸಹಿ ಒಂದೇ ಇದರಲ್ಲಿದೆ ನೋಡಿ. ಸಹಿ ಇದೆ, ಇಂಟು ಮಾರ್ಕ್ ಮಾಡಿರುವಂತದ್ದು ಸೇಮ್ ಡಿಸ್ಟೆನ್ಸ್ ಇದೆ. ಇಲ್ಲಿರುವಂತದ್ದು ಮತ್ತೆ ವಿಡಿಯೋದಲ್ಲಿರುವಂತದ್ದು ಒಂದೇ ಇದೆ. ಆಮೇಲೆ ಒರಿಜಿನಲ್ ಕಾಪಿನಲ್ಲೂ ಒಂದೇ ಇದೆ. ನಿಮಗೆ ಬೇಕಾದ್ರೆ ನಾನು ಪರ್ಸನಲ್ ಕರ್ಕೊಂಡು ಹೋಗ್ತೀನಿ. ಈ ಕಾಪಿನ ಒರಿಜಿನಲ್ ಕಾಪಿ ತೋರಿಸ್ತೀನಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.